ನಮಸ್ತೆ ಎಲ್ರಿಗೂ. ಶುರು ಮಾಡ್ದ ಕ್ಲಾಸು ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್. ಸರ್ ನಮಸ್ತೆ. ಸರ್ ಹೇಳಿ. ಒಂದು ಡೌಟ್ ಇತ್ತು ಮೇಡಮ್. ಹಾ ಸರ್ ಹೇಳಿ ಸರ್. ಮೇಡಮ್ ಇದು ಯುಟರಸ್ ಪ್ರೊಲ್ಯಾಪ್ಸ್ ಮೇಡಮ್, ಹಾ ಗರ್ಭಾಶಯ ಜಾರುಕೆ ಅಂತ ಒಂದು ಪೇಷಂಟ್ ಬಂದಿತ್ತು ಮೇಡಮ್. ಓಕೆ. ಅದು ಬಿಕಾಸ್ ಆಫ್ ಸ್ಪ್ಲೀನ್ ಡ್ಯಾಂಪ್ ಅಂತ ಕಟ್ಸಿ ಬರ್ಬೇಕಾ ಯೂರಿನರಿ ಬ್ಲಾಡರ್ ಅಂತ ಕಟ್ಸಿ ಮೇಡಮ್? ಎರಡು ಒಂದಕ್ಕೊಂದು ಲಿಂಕ್ ಇರುತ್ತಲ್ಲ ಸರ್, ಎರಡನ್ನೂ ಟ್ರೀಟ್ ಮಾಡ್ಬೇಕು ನೀವು. ಹಾ ಸ್ಪ್ಲೀನ್ ಮೇಡಮ್. ಇದು ಮಾಡಿ ಹೋಲ್ಡ್ ಮಾಡ್ಬೇಕು. ಅಂದ್ರಲ್ಲಿ ಜಾರ್ತದೆ ಅಂದ್ರೆ ಹೋಲ್ಡಿಂಗ್ ಇರಲ್ಲ. ಸೊ ಪೃಥ್ವಿ ತತ್ವ ಫಸ್ಟ್ ಇದು ಮಾಡಿ ಹೋಲ್ಡ್ ಕೊಡಿ. ಹಾ ಮೇಡಮ್. ಸ್ಪ್ಲೀನು ಸ್ಟ್ರೆಂಥನ್ ಮಾಡಿ, ಕಿಡ್ನಿನೂ ಸ್ಟ್ರೆಂಥನ್ ಮಾಡಿ, ಯೂಟ್ರಸ್ನು ಸ್ಟ್ರೆಂಥನ್ ಮಾಡ್ಬೇಕು. ಅಲ್ಲ ಯೂರಿನರಿ ಬ್ಲಾಡರ್ ಮೇಡಮ್. ಹೌದೌದು, ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತಲ್ಲ ಸರ್. ಸ್ಟಮಕ್ ಸ್ಪ್ಲೀನ್ ಅಲ್ಲೂ ಹೋಲ್ಡ್ ಕಡಿಮೆ ಆಗಿರುತ್ತೆ, ಸೊ ಅದನ್ನು ಹೋಲ್ಡ್ ಮಾಡಿ. ಜೊತೆಗೆ ಇದು ಕಿಡ್ನಿ ಮತ್ತು ಯೂರಿನರಿ ಬ್ಲಾಡರ್ನು ಸ್ಟ್ರೆಂತ್ ಕೊಡಿ. ಸ್ಟಮಕ್ ಸ್ಪ್ಲೀನ್ ಸ್ಟ್ರೆಂತ್ ಕೊಡ್ಬೇಕು. ಸರಿ ಹೋಗುತ್ತೆ ಮಾಡಿ. ಅಲ್ಲಿರೋ ಡ್ಯಾಂಪ್ ನೆಲ್ಲ ತೆಗೆದ್ಬಿಡಿ. ಈಗ ನೀರಿದ್ದಾಗ ತಾನೇ ಜಾರ್ಕೊಂಡು ಹೋಗುತ್ತದು. ಹಾ ಮೇಡಮ್. ಸ್ಟ್ರೆಂತ್ ನೀರಲ್ಲ, ಸ್ಟ್ರೆಂತ್ ಕೊಡಿ. ಯೆಲ್ಲೋ ಕಲರ್ ಫುಡ್ ಎಲ್ಲ ತಿನ್ನಕ್ ಹೇಳಿ. ಆಮೇಲೆ ಸ್ಪ್ಲೀನ್ ಮತ್ತೆ ಸ್ಟಮಕ್ ಗೆ ಯೆಲ್ಲೋ ಕಲರ್ ಅಪ್ಲೈ ಮಾಡಿಸಿ. ಆಮೇಲೆ 5 ನಂಬರ್ ಯೆಲ್ಲೋ ಕಲರ್ ಹಾಕ್ಸಿ. ಆಮೇಲೆ ಯೂರಿನರಿ ಬ್ಲಾಡರ್ ಸ್ಟ್ರೆಂತ್ ಅಂತ ಮಾಡಿಸಿ. ಯೂರಿನರಿ ಬ್ಲಾಡರ್ ಕಿಡ್ನಿ ರಿಫ್ಲೆಕ್ಸ್ಗೂ ಯೆಲ್ಲೋ ಕಲರ್ ಹಾಕಿ. ಇದು ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್, ಉಂಗುರದ ಬೆರಳು. ಇದು ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಮತ್ತೆ ಉಂಗುರದ ಬೆರಳು. ಇಲ್ಲಿ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್, ಇಲ್ಲಿ ಸ್ಪ್ಲೀನ್ ಮತ್ತೆ ಸ್ಟಮಕ್ ಎರಡಕ್ಕೂ ಎಲ್ಲೋ ಹಾಕಿ. ಆಮೇಲೆ ಇಲ್ಲಿ ಇದು ಬರುತ್ತಲ್ಲ ಕಿಡ್ನಿ ರಿಫ್ಲೆಕ್ಸ್ ಗೆ, ಇಲ್ಲೂ ಕೂಡ ನೀವು ಎಲ್ಲೋ ಹಾಕ್ಬಿಟ್ಟು ಇದು ಮಾಡಿ, ರಾಜ್ಮಾ ಕಾಳು ಹಾಕ್ಸಿ. ಆಮೇಲೆ ಇಲ್ಲಿ ಯೂಟ್ರಸ್ ರಿಫ್ಲೆಕ್ಸ್ ಬರುತ್ತೆ ನೋಡಿ, ಇಲ್ಲಿ 5 ನಂಬರ್ ಎಲ್ಲೋ ಹಾಕ್ಸಿ. ಆಮೇಲೆ ನೆಕ್ಸ್ಟ್ ನೀವು ಇದರಲ್ಲಿ ಮೆಗಾ ಮೆರಿಡಿಯನ್ ಥೆರಪಿ ಬರುತ್ತೆ ನೋಡಿ. ಮೆಗಾ ಮೆರಿಡಿಯನ್ ಥೆರಪಿ ಅಂತ ಬರುತ್ತೆ. ಇಲ್ಲಿ ನೋಡಿ, ನಮ್ಮ ರೈಟ್ ಹ್ಯಾಂಡ್ ಸರ್ ಕಾಣಿಸ್ತಿದ್ಯಾ? ನಮ್ಮ ರೈಟ್ ಹ್ಯಾಂಡ್ ಅಲ್ಲಿ ಹಾ, ಇಲ್ಲಿ ನಮ್ದು ಕಿರುಬೆರಳು ಮತ್ತೆ ಉಂಗುರದ ಬೆರಳು. ಇಲ್ಲೊಂದು ಬ್ಲಾಕ್ ಡಾಟ್ ಇಡಿ, ತೋರಿಸ್ತೀನಿ. ಸರ್ ಇಲ್ಲಿ ನೋಡಿ, ನಮ್ಮ ಬಲ್ಗೈಯಲ್ಲಿ ನಾ ಬ್ಲಾಕ್ ಡಾಟ್ ಇಟ್ಟಿದೆ ನೋಡಿ. ಇಲ್ಲಿ ಎಕ್ಸಾಕ್ಟ್ ಹಿಂಗೆ ಕಿರುಬೆರಳು ಕೆಳಗೆ ಒಂದು ಮೆಜರ್ ಮಾಡ್ಕೊಂಡು ಇಲ್ಲೊಂದು ಬ್ಲಾಕ್ ಡಾಟ್ ಇಡಿ. ಉಂಗುರದ ಬೆರಳು ಕೆಳಗೆ ಒಂದು ಬ್ಲಾಕ್ ಡಾಟ್ ಇಡಿ. ಆಮೇಲೆ ಇಂಡೆಕ್ಸ್ ಫಿಂಗರ್ ಇಲ್ಲಿ ಬರುತ್ತೆ ನೋಡಿ, ಇಲ್ಲೊಂದು ಬ್ಲಾಕ್ ಡಾಟ್ ಇಡಿ. ಬ್ಲಾಕ್ ಡಾಟ್ ಡೇ ಟೈಮ್ ಅಲ್ಲಿ ಇಡ್ಬೇಕು 4 to 5 hours. ನೈಟ್ ಮಲ್ಕೊಳ್ಳೋವಾಗ ಒಂದು ಬಟಾಣಿ ಕಾಳು ಅಂಟಿಸಿ. ಸರ್ನಾ? ಕಾಣಿಸ್ತಿದೆಯಲ್ಲ ಬ್ಲಾಕ್ ಡಾಟ್. ಮೂರು ಬಟಾಣಿ ಕಾಳು ಇಡ್ಬೇಕಾ? ಹಾ, 3. ಇಲ್ಲೊಂದು ಇಲ್ಲೊಂದು ಇಲ್ಲೊಂದು. ಬ್ಯಾಕ್ ಸೈಡ್ ಇಲ್ಲಿ ನೋಡಿ, ನಮ್ದು ಮಧ್ಯದ ಬೆರಳು ಬರುತ್ತೆ ನೋಡಿ. ಮಧ್ಯದ ಬೆರಳು ಇಲ್ಲಿ ಕೆಳಭಾಗದಲ್ಲಿ, ಇಲ್ಲಿ ಇಲ್ಲಿ ಈ ಜಾಗದಲ್ಲಿ ಒಂದು ಬ್ಲಾಕ್ ಡಾಟ್ ಇಡಿ ಡೇ ಟೈಮ್ ಅಲ್ಲಿ. ನೈಟ್ ಮಲ್ಕೊಳ್ಳೋವಾಗ ಒಂದು ಬಟಾಣಿ ಕಾಳು ಇಡಿ. ಇಷ್ಟ ಮಾಡಿ ಸರ್. ಇದು ಮೆಗಾ ಮೆರಿಡಿಯನ್ ಥೆರಪಿ, ಇದ್ರಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಇದೆ. ಕ್ಲಾಸ್ ಮಾಡಿ ಮೇಡಮ್ ಮೆಗಾ ಮೆರಿಡಿಯನ್. ಹಾ, ಚೆನ್ನಾಗಿದೆ ಸರ್, ಒಳ್ಳೆ ರಿಸಲ್ಟ್ ಇದೆ, ಕ್ವಿಕ್ ರಿಸಲ್ಟ್ ಇದೆ. ಇದು ನಂಗೆ ಟ್ರೈ ಮಾಡ್ಬಿಟ್ಟು ಮಾಡೋಣ ಸರ್. ಫೀಡ್ಬ್ಯಾಕ್ ಕೊಡಿ ನನಗೆ. ಟ್ರೈ ಮಾಡ್ಬಿಟ್ಟು ಒಳ್ಳೆ ರಿಸಲ್ಟ್ ಇದೆ. ನಿಮ್ಮ ಹತ್ರ ಏನಾದ್ರು ಸ್ಟಾರ್ ಮ್ಯಾಗ್ನೆಟ್ ಇದ್ರು ಕೂಡ ಇಲ್ಲಿ ಇಡ್ಬೋದು ನೀವು. ಇಲ್ಲೊಂದು ಸ್ಟಾರ್ ಮ್ಯಾಗ್ನೆಟ್, ಇಲ್ಲೊಂದು ಸ್ಟಾರ್ ಮ್ಯಾಗ್ನೆಟ್, ಇಲ್ಲೊಂದು ಮತ್ತೆ ಇಲ್ಲಿ ಬ್ಯಾಕ್ ಸೈಡ್ ಒಂದು. ಏನ್ ಸರ್? ಹೌದೌದು, ಎಲ್ಲದಕ್ಕೂ ಬರುತ್ತೆ. ಕಿಡ್ನಿನೂ ಸ್ಟ್ರೆಂತ್ ಆಗುತ್ತೆ, ಸ್ಪ್ಲೀನು ಸ್ಟ್ರೆಂತ್ ಆಗುತ್ತೆ, ಯೂರಿನರಿ ಬ್ಲಾಡರ್ ಕೂಡ ಸ್ಟ್ರೆಂಥನ್ ಆಗುತ್ತೆ. ಎಲ್ಲ ಆರ್ಗನ್ ಸ್ಟ್ರೆಂತ್ ಅಂದ್ರೆ ಇದು ಡೈರೆಕ್ಟ್ ನಾವು ಸಿಂಗಲ್ ಪಾಯಿಂಟ್ ಯೂಸ್ ಮಾಡ್ತೀವಲ್ಲ, ಆ ರೀತಿ ಎಫೆಕ್ಟಿವ್ ರಿಸಲ್ಟ್ ಇದು. ನೀವು ಬಟಾಣಿ ಕಾಳು ನೈಟ್ ಇಡ್ಬೇಕು 8 hours. ಇನ್ ಕೇಸ್ ಸ್ಟಾರ್ ಮ್ಯಾಗ್ನೆಟ್ ಇಡೋದಿದ್ರು ನೀವು 8 hours ಇಡಬೇಕು. ಡೇ ಟೈಮ್ ಅಲ್ಲಿ ಬ್ಲಾಕ್ ಹಾಕ್ಬಿಡಿ. ಇಲ್ಲ, ನೋಡ್ಬೇಕು ಸರ್, ನಾಲ್ಗೆ ಎಲ್ಲ ನೋಡ್ಬಿಟ್ಟು ಇದು ಮಾಡ್ಬೇಕು. ಸುಮ್ನೆ ಹಾಗೆ ಕೊಡೋದ್ರಿಂದ ಲೆಫ್ಟ್ ಸೈಡ್ ಪರ್ಪಲ್ ಇತ್ತು ಮೇಡಮ್. ನೆಕ್ಸ್ಟ್ UV58 ಮಾಡಬಹುದಾ ಮೇಡಮ್? ನೈಟ್ ಯೂರಿನೇಷನ್ ಇದೆ ಮೇಡಮ್, ಫ್ರೀಕ್ವೆಂಟ್ ಯೂರಿನೇಷನ್. ಫ್ರೀಕ್ವೆಂಟ್ ಯೂರಿನೇಷನ್ ಇದ್ರೆ K5 ಸೆಡೆಟ್ ಮಾಡಿ. K5 ಸೆಡೆಟ್ ಮಾಡಿ. ಮತ್ತೆ ನಾನು ಇದು ಹೇಳಿದ್ದು ಡೈರೆಕ್ಟ್ ಮೆರಿಡಿಯನ್ಗೆನೆ ಇಂಪ್ಯಾಕ್ಟ್ ಆಗುತ್ತೆ. ನಾನು ಕೊಟ್ಟಿರೋದು ಇದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದು ಮಾಡಿ. ಮತ್ತೆ ಹಿಂದಿನ ಕ್ಲಾಸಲ್ಲಿ ನಾನು ಕಿಡ್ನಿ ರಿಫ್ಲೆಕ್ಸ್ ಇಲ್ಲಿ ನಂಬರ್ ಥೆರಪಿಯಲ್ಲಿ ಒಂದು ಹೇಳಿದೀನಿ.
ನಂಬರ್ ಬರ್ಕೊಳ್ಳೋದು ಕಿಡ್ನಿ ರಿಫ್ಲೆಕ್ಸ್ ಸ್ಟ್ರೆಂಥನ್ ಮಾಡಕ್ಕೆ. ಅದು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದೀನಿ, ಅದ್ ನೋಡ್ಬಿಟ್ಟು ಅದನ್ನು ಮಾಡಿ. ಇಷ್ಟ ಮಾಡಿ ಸರ್, ಸರಿ ಹೋಗುತ್ತೆ. ಇನ್ನೊಂದು ಕ್ವಶನ್ ಮೇಡಮ್. ಹಾ ಸರ್. ಇಲ್ಲಿ ನನ್ನ ಮಗನಿಗೆ ಮೇಡಮ್ ಇಲ್ಲಿ ನೋಸಲ್ ಪಾಲಿಪ್ಸ್ ದುರ್ಮೋಸ್ ಆಗಿದೆ ಮೇಡಮ್. ಹಾ, ಲಾಸ್ಟ್ ಟೈಮ್ ಕೇಳಿದ್ರೆ. ಹಾ ಮೇಡಮ್, ಅದು ಹಾ, ಲಂಗ್ಸ್ ಸ್ಟ್ರೆಂಥನ್ ಮಾಡಿ, ಸರಿ ಹೋಗುತ್ತೆ. ಇಲ್ಲಿ ಡಾರ್ಕ್ ಬ್ಲೂ ಹಾಕಿ ಲಂಗ್ಸ್ಗೆ. ಹಾ ಮೇಡಮ್. ಡಾರ್ಕ್ ಬ್ಲೂ ಹಾಕಿ. ಇಲ್ಲೂ ಕೂಡ ನೀವು ಡಾರ್ಕ್ ಬ್ಲೂ ಹಾಕ್ಬೋದು. ಬಲಗೈ ಕಿರುಬೆರಳು ಆಕಾಶ ತತ್ವಕ್ಕೆ ಡಾರ್ಕ್ ಬ್ಲೂ ಹಾಕಿ. ಅದು ಮೇಡಮ್ ಸ್ಪ್ಲಿಟ್ ಡ್ಯಾಂಪ್ ಅಲ್ಲ ಮೇಡಮ್? ಹೌದೌದು, ಸ್ಪ್ಲೀನ್ ಡ್ಯಾಂಪ್ ಆಗಿ ಬೆಳೀತಾ ಇರುತ್ತೆ. ಅಂದ್ರೆ ಆಕಾಶ ತತ್ವ ಜಾಸ್ತಿ ಆಗಿರುತ್ತೆ ಅಲ್ಲಿ, ಅದನ್ನ ಕಡಿಮೆ ಮಾಡ್ಬೇಕು. ಇವನ್ ಕೋಲ್ಡ್ನೆಸ್ ಜಾಸ್ತಿ ಇರುತ್ತೆ. ಸೊ ನೀವು ಇಲ್ಲಿ ಡೈಲಿ ಸ್ವಲ್ಪ ಇದು ಹಾಕಿ ಸರ್, ಮೆಣಸ್ಕಾಳು ಹಾಕಿ. ಹಾ ಮೇಡಮ್. ಮೆಣಸ್ಕಾಳು 3 ಹಾಕಿ ದಿನ ನೈಟ್ ಹಾಕ್ಬಿಟ್ಟು ಬೆಳಗ್ಗೆ ತೆಗಿರಿ. ಆಮೇಲೆ ಇಲ್ಲಿ ಬಲಗೈ ಕಿರುಬೆರಳು ಲಾಸ್ಟ್ ಜಾಯಿಂಟಿಗೆ ಒಂದು ಡಾರ್ಕ್ ಬ್ಲೂ. ಆಮೇಲೆ ಇಲ್ಲಿ ನೋಸ್ ರಿಫ್ಲೆಕ್ಸ್ ಬರುತ್ತಲ್ಲ ಹೆಬ್ಬೆರಳಲ್ಲಿ, ಇಲ್ಲೂ ಕೂಡ ಡಾರ್ಕ್ ಬ್ಲೂ ಹಾಕಿ. ಒಂದ್ ಡಾರ್ಕ್ ಬ್ಲೂ ಕಡೆ ಮಾಡಿ ಮೇಡಮ್, ಆರೆಂಜ್ ಮಾಡಿ ಮಾಡಿ, ಸರಿ ಹೋಗುತ್ತೆ. ಸರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ನಮಸ್ತೆ. ಆದಿಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ಹಲೋ. ನಮಸ್ತೆ ಮಾ. ಹಲೋ, ನಮಸ್ತೆ ಮೇಡಮ್. ಮೇಡಮ್, ನನ್ಗೆ ನ್ಯೂರೋಪತಿ ಆಗಿದೆ ಮೇಡಮ್. ಡಯಾಬಿಟಿಕ್ ಪೇಷಂಟ್ ನಾನು. ಹೌದಾ? ನನ್ಗೆ ನ್ಯೂರೋಪತಿ ಆಗಿದೆ ಕಾಲು. ಸುಮಾರು 1 ವರ್ಷ 1.5 ವರ್ಷನೇ ಆಗಿದೆ. ಅದಕ್ಕೆ ಏನ್ ಮಾಡ್ಕೊಳ್ಳಿ ಮೇಡಮ್? ಯಾವ ಕಲರ್ ಹಾಕೊಳ್ಳಿ? ಸಿಂಪ್ಟಮ್ಸ್ ಏನೇನಿದೆ ಹೇಳಿಮ್ಮ ಮತ್ತೆ. ನನ್ಗೆ ಕಾಲು ಒಂಥರ ಲಮ್ನೆಸ್, ನಡುದ್ರೆ ನನ್ಗೆ ಒಂಥರ ನೆಲದಲ್ಲೆಲ್ಲ ಏನೇನೋ ಧೂಳು ಎಲ್ಲ ಸಿಗೋ ತರ ಆ ತರ ಮೇಡಮ್. ಇವನ್ನೆಲ್ಲ ಏನಿಲ್ಲ, ಒಂಥರ ಲಮ್ನೆಸ್ ಒಂಥರ. ಅದಕ್ಕೆ ಮೇಡಮ್, ಡಯಾಬಿಟಿಕ್ ಪೇಷಂಟ್ ಒಟ್ನಲ್ಲಿ. ಇಲ್ಲ, ವಾಸಿ ಆಗುತ್ತೆ. ಡಯಾಬಿಟಿಕ್ ಎಲ್ಲ ಕಂಟ್ರೋಲ್ ಇದೆ ಮೇಡಮ್. ಡಯಾಬಿಟಿಕ್ ಎಲ್ಲ ರಿವರ್ಸಿಬಲ್. ಅದೇ ಕಾಯಿಲೆನಲ್ಲಮ್ಮ, ಅದು ಸರಿ ಹೋಗುತ್ತೆ. ಕಾಲ್ ಏನಾರು ಊತ ಬರುತ್ತಾ ನಿಮ್ಗೆ? ಊಟ ಏನಿಲ್ಲ ಮೇಡಮ್. ಆಮೇಲೆ ನೀವು ಇದಿದೆ ಮೇಡಮ್, ವೆರಿಕೋಸ್ ಇದೆ ನನ್ ತುಂಬಾ. ವೆರಿಕೋಸ್ ವೆರಿಕೋಸ್ ಇದೆ. ಅದಕ್ಕೆ ಯೆಲ್ಲೋ ಕಲರ್ ಹೇಳಿದ್ರಲ್ಲ ಮೇಡಮ್. ಏನ್ ಮೇಡಮ್? ನೈಟ್ ಯೂರಿನೇಷನ್ ಯೆಲ್ಲೋ ಕಲರ್ ಹೇಳಿದ್ರಲ್ಲ ಮೇಡಮ್. ಒಂದ್ 2 ಸತಿ ಮೇಡಮ್, ಅಷ್ಟೇ. 2 ಸತಿ ಒಂದ್ಸತಿ ಅಷ್ಟೇ. ವೆರಿಕೋಸ್ಗೆ ಯೆಲ್ಲೋ ಕಲರ್ ಹಾಕೊಳ್ತಾ ಇದ್ದೀನಿ ಮೇಡಮ್. ಅದೇ ವೆರಿಕೋಸ್ ಇರೋ ಕಡೆಗೆ ಯೆಲ್ಲೋ ಕಲರ್ ನ ಹಚ್ಕೊಳ್ಳಿ ಅಂತ ಹೇಳಿದ್ರಿ. ಮತ್ತೆ ಎಡಗೈ 2 ಮಧ್ಯದ ಬೆರಳುಗಳಿಗೆ ಬೆಳಗ್ಗೆ ಎದ್ದು ಯೆಲ್ಲೋ ಹಾಕೊಂಡಿರ್ತೀವಿ. ಅರಿಶಿನ ಕಲಿಸ್ಕೊಂಡು ಹಾಕೊಂಡಿರ್ತೀವಿ. ಅರಿಶಿನ ಮಾಡ್ಕೊತೀನಿ ಮೇಡಮ್. ಅದು ಇದು ನ್ಯೂರೋಪತಿಗೆ ಏನ್ ಮಾಡ್ಕೊಳ್ಳಿ ಅಂತ ಹೇಳಿ ಮೇಡಮ್. ಹೇಳ್ತೀನಿ. ಸ್ಪ್ಲೀನ್ ಅಲ್ಲಿ ಡ್ಯಾಂಪ್ನೆಸ್ ಆಗಿರುತ್ತೆ. ಇಲ್ಲಿ ನೋಡಿ, ನಮ್ದು ಬಲಗೈ ಉಂಗುರದ ಬೆರಳಿದೆ ನೋಡಿ, ಇಲ್ಲೊಂದು ಸ್ಕೈ ಬ್ಲೂ ಆರೆಂಜ್ ಹಾಕಿ. ಇಲ್ಲಿ ಸ್ಕೈ ಬ್ಲೂ ಮತ್ತು ಆರೆಂಜ್ ಕಲರ್ ಲಾಸ್ಟ್ಗೆ. ಉಂಗುರದ ಬೆರಳಿಗ ಮೇಡಮ್? ಬಲಗೈ ಉಂಗುರದ ಬೆರಳು ಲಾಸ್ಟ್ ಗೆರೆಗೆ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಹಾಕಿ. ಬಲಗೈ ತೋರು ಬೆರಳು ಲಾಸ್ಟ್ ಗೆರೆಗೆನು ಸ್ಕೈ ಬ್ಲೂ ಮತ್ತೆ ಆರೆಂಜ್ ಹಾಕಿ. ಬಲಗೈಗ ಮೇಡಮ್? ಬಲಗೈ ತೋರು ಬೆರಳು ಮತ್ತೆ ಉಂಗುರದ ಬೆರಳು. ಆಮೇಲೆ ಕೈಯಲ್ಲಿ ಪ್ರೆಸ್ ಮಾಡಿ ಮೇಡಮ್. ಬಲಗೈ ತೋರು ಬೆರಳಿಗೆ ಯಾವ್ದು ಹಾಕ್ಲಿ ಮೇಡಮ್? ಸ್ಕೈ ಬ್ಲೂ ಮತ್ತೆ ಆರೆಂಜ್. ಎರಡಕ್ಕೂ ಸ್ಕೈ ಬ್ಲೂ ಮೇಡಮ್? ಎರಡು ಸೇಮ್. ಓಕೆ ಮೇಡಮ್. ಆಮೇಲೆ ಇಲ್ಲಿ ಪ್ರೆಸ್ ಕೊಡಿ ಹಿಂಗೆ 20 ಸರಿ. ಯಾವ್ದು ಲಿವರ್ ಪಾಯಿಂಟ್ ಮೇಡಮ್? ಲಿವರ್ ರಿಫ್ಲೆಕ್ಸ್. ಇಲ್ಲಿ 20 ಸರಿ ಒತ್ತಿ, ಇಲ್ಲಿ 20 ಸರಿ ಒತ್ತಿ. ಸರಿ ಹೋಗುತ್ತೆ. ಡೈಲಿ ಒತ್ತಬೇಕಾ ಮೇಡಮ್? ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ 20 ಸರಿ ಒತ್ತಿ, ನೈಟ್ ಒತ್ತಬಾರ್ದು. ಇಷ್ಟ ಮಾಡಿ ಸರಿ ಹೋಗುತ್ತೆ. ಥ್ಯಾಂಕ್ ಯು ಮೇಡಮ್. ಸರಿಮ್ಮ, ಥ್ಯಾಂಕ್ ಯು. ನಮಸ್ತೆ. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ. ಪದ್ಮಿನಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ನಮ್ಗೆ ಒಂದು ಬದಿಯಿಂದ ಟ್ರಿಜಿನಲ್ ನ್ಯೂರಾಲಜಿ ಆಗಿದೆ. ಸಿಂಪ್ಟಮ್ಸ್ ಏನಿರುತ್ತದು? ಕಿವಿಯ ಕೆಳಗ್ ಮಾಡಿದ್ರೆ ಬಂದ್ ಆಗ್ತದೆ, ಓಪನ್ ಆಗ್ತದೆ, ಮತ್ತೆ ಒಂದೇ ಸೈಡಿಗೆ ತಲೆ ನೋವು ಬರ್ತದೆ. ಯಾವ ಸೈಡ್ ಬರುತ್ತೆ ತಲೆನೋವು? ಲೆಫ್ಟ್ ಸೈಡ್ಗೆ. ಲೆಫ್ಟ್ ಸೈಡ್. BP, ಶುಗರ್? ಕಣ್ಣು ಸ್ವಲ್ಪ ಬ್ಲರ್ ಆಗ್ತದೆ ಕಣ್ಣು. ಮತ್ತೆ ಇಲ್ಲೆಲ್ಲ ನೋವು ಬರ್ತದೆ. ಅಲರ್ಜಿ ಏನಾರಿದೆಯಾ? ಹಾ, ಅಲರ್ಜಿ ಏನಾರಿದೆಯಾ? ಕೋಲ್ಡ್ ಅಲರ್ಜಿ ಏನಾರ? ಸ್ವಲ್ಪ ಕೋಲ್ಡ್ ಅಲರ್ಜಿ ಇದೆ.
ಅಂದ್ರೆ ಎಲ್ಲದ್ರಲ್ಲೂ ಸ್ಟಾಗ್ನೇಷನ್ ಇರುತ್ತೆ. ಲಿವರ್, ಕಣ್ಣು ಅಂದ್ರೆ ಲಿವರ್, ಕಿವಿ ಅಂದ್ರೆ ಕಿಡ್ನಿ, ಹಾ ಹಾ ಎಲ್ಲದ್ರಲ್ಲೂ ಜಲತತ್ವ ಜಾಸ್ತಿ ಇರುತ್ತೆ. ಸೊ ಜಲತತ್ವ ಎಲ್ಲ ರಿಮೂವ್ ಮಾಡಿ ಅಗ್ನಿತತ್ವ ರೇಸ್ ಮಾಡ್ಬೇಕು. ಇದು ನಾವು ಕಲರ್ ಹಾ ಅಷ್ಟೇ ಹಾಕೊಳ್ಳೋದ್ರಿಂದ ರಿಸಲ್ಟ್ ಅಷ್ಟೊಂದು ಇದಿರಲ್ಲ. ನೀವು ಪರ್ಸನಲ್ ಆಗಿ ಕನ್ಸಲ್ಟ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇವಾಗ ನಿಮ್ಗೆ ಹಾ ಸ್ವಲ್ಪದ್ರಲ್ಲೇ ಅದು ನಿಮ್ಗೆ ತೊಂದರೆ ಕಾಣಿಸ್ತಾ ಅಲ್ಲ ಇದೆ, ನಾವು ಕಿವಿ ಅಂದ್ರೆ ಟಿ ಕಿಡ್ನಿ. ಎಂ ಸ್ಟೂಡೆಂಟ್, ನಾನು ಟಿ ಎಂ ಸ್ಟೂಡೆಂಟ್, ನಮ್ಗೆ ನೀವು ಪಾಯಿಂಟ್ ಹೇಳ್ತೀರಾ? ಮೆಸೇಜ್ ಹಾಕಿ ಹೇಳ್ತೀನಿ, ನನ್ನ ಆಯ್ತು ನಂಬರಿಗೆ ಮೆಸೇಜ್ ಹಾಕಿ ಹೇಳ್ತೀನಿ. ಆಯ್ತು 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 ಎಲ್ಲದ್ರಲ್ಲೂ ಅಗ್ನಿತತ್ವ ಆಯ್ತು ರೇಸ್ ಆಯ್ತು. ಮಾಡ್ಕೋಬೇಕು, ಸರಿ ಹೋಗುತ್ತೆ. ಹಾ ಮುಖ ಸರಿ. ನನ್ಗೆ ಇಲ್ಲೆಲ್ಲ ಇದು ಬರ್ತದೆ, ಗ್ಯಾಸ್ ಗ್ಯಾಸ್ ಕಾಣಂಗೆ ನೋವು ಬರ್ತದೆ ಹೌದೌದು, ಎಲ್ಲ ಒಂದೇ ತಂಪಿಗೆ ನೋವು ಸೈಡ್. ಬರೋದು, ತಂಪಿಗೆ ನೋವು ಬರೋದು. ಹಾ ಓ ಆ ಅಲ್ಲಿ ಹೀಟ್ ರೇಸ್ ಮಾಡ್ಬೇಕು, ಅಗ್ನಿತತ್ವ ರೇಸ್ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಇದು ಹಲ್ಲು ಜಾಸ್ ಇಲ್ಲಿ ಸೈಡಿಗೆ ಕಟ್ 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 ಶಬ್ದ ಬರ್ತದೆ, ಹ್ಮ್ ಜಾಸ್. ಎಲ್ಲ ಅದೇ ಅದೇ ಇಶ್ಯೂ, ಅದೇ ತೊಂದರೆ ಇರುತ್ತೆ. ಎಲ್ಲ ಒಂದೊಂದು ಆರ್ಗನ್ ಎಂತ ಈಗ ನೀವು ಮಾಡಿ. TM ಕಲ್ತಿರೋದ್ರಿಂದ ಹೇಳ್ತಿದ್ದೀನಿ. ಅಂದ್ರೆ ಒಂದಕ್ಕೊಂದು ಆರ್ಗನ್ ಎಲ್ಲ ರಿಲೇಟೆಡ್ ಇರುತ್ತೆ ಹಾ ಅಲ್ವಾ. ಸ್ವಲ್ಪ ಸರ್ವಿಕಲ್ ಪ್ರಾಬ್ಲಮ್ ಇದೆ ಹಿಂದೆ. ಸರ್ವೈಕಲ್, ಅದು ಎಲ್ಲ ಒಂದೊಂದು ಎಲ್ಲ ಆರ್ಗನ್ಗಳು ಇಂಬ್ಯಾಲೆನ್ಸ್ ಇದೆ. ಈ ಹಾ ರೀತಿ ಮಲ್ಟಿಪಲ್ ಇಶ್ಯೂಸ್ ಇದ್ದಾಗ ಪರ್ಸನಲ್ ಆಗಿ ಕನ್ಸಲ್ಟ್ ಮಾಡೋದು ಹಾ ಒಳ್ಳೇದು. ಆಯ್ತು ಆಯ್ತು, ಬೇಗ ನಿಮ್ಮ ಹತ್ರ ವಾಸಿ ಆಗುತ್ತೆ. ಕನ್ಸಲ್ಟ್ ಅಂದ್ರೆ ಮಾಡೋದು. 5ರಿಂದ ಹಾ 6 ವಾರ ನಿಮ್ಗೆ ಥೆರಪಿ ತಗೊಳ್ಳಿ. ಹಾ ನಿಮ್ಮಲ್ಲಿ ಎಂತ ಮಾಡ್ಬೇಕಾ? ಹಾಯ್ ಮೆಸೇಜ್ ಮಾಡ್ಬೇಕಾ? ವಾಟ್ಸಪ್ ಮೆಸೇಜ್ ಹಾಕಿ, ನಿಮ್ ಏಜ್, ವೇಟ್ ಎಷ್ಟಿದ್ರಿ, ಅದರ್ ಇಶ್ಯೂಸ್ ಏನೇನಿದೆ ಅಂತೆಲ್ಲ ಡೀಟೇಲ್ ಆಗಿ ಮೆಸೇಜ್ ಹಾಕಿ ನಂಗೆ. ಆಯ್ತು ಮತ್ತೆ ಆಯ್ತು 4 ಫೋಟೋ ಆಯ್ತು ಕಳಿಸ್ಬೇಕು. ಆಯ್ತು ಸರಿ ಆಯ್ತು ಮೇಡಮ್, ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ಸ್. ನಾಗಚಂದ್ರ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ. ನಮಗೆ ಮಂಡಿಗಳು ಕಟ್ ಕಟ್ ಅಂತ ಇದೆ. ಹಾ ಸರ್. ಗ್ರೀನ್ ಕಲರ್ ಹಾಕಿ ಅಂತ ಹೇಳಿದ್ವಿ ಒಂದ್ಸಲ. ನಾನು ಹಾ. ಗ್ರೀನ್ ಕಲರ್ ಒಂದು ಫಿಂಗರ್ ಗಳಿಗೆ ಹಾಕ್ತಾ ಇದ್ದೀನಿ, ಬಟ್ ಏನು ಕಡಿಮೆ ಆಗಿಲ್ಲ, ಹಾಗೆ ಇದೆ. ಅದು ಅದರ್ ಇಶ್ಯೂಸ್ ಡಾರ್ಕ್ ಏನಿದೆ ಗ್ರೀನ್ ಸರ್? ಮತ್ತೆ ಹಾ, ಬೇರೆ ತೊಂದರೆಗಳೇನಿದೆ ಮತ್ತೆ? ಬೇರೆ ತೊಂದ್ರೆ ಬ್ಯಾಕ್ ಪೈನ್ ಇದೆ, ಅದು ಪರವಾಗಿಲ್ಲ, ಅಷ್ಟು ಇದಿಲ್ಲ. ಮಂಡಿಗಳು ನೋವು ಏನಿಲ್ಲ, ಕಟ್ ಕಟ್ ಅನ್ನೋದು ಸೌಂಡ್ ಬರ್ತಾ ಇರುತ್ತೆ ಅಷ್ಟೇ. BP ಇದೆಯಾ? ಪ್ರತಿಯೊಂದ್ಸಲ ಇಲ್ಲ, BP, ಶುಗರ್, ಗ್ಯಾಸ್ಟ್ರಿಕ್ ಏನು ಇಲ್ಲ. ಸರಿ, ಮಂಡಿ ಕಟ್ ಎಲ್ಲ ಸೌಂಡ್ ಮಾತ್ರ ಬರ್ತಾ ಇದೆ. ಡೈಲಿ 1 hour ಯೋಗಾನು ಮಾಡ್ತಾ ಇದ್ದೀವಿ, ಹಾ, ತೊಂದರೆ ಏನಿಲ್ಲ. ಒಳ್ಳೇದು. ಕಲರ್ ನ್ಯೂಮರಾಲಜಿಯಲ್ಲಿ ಹೇಳ್ತೀನಿ. ಇಲ್ಲಿ ನೋಡಿ, ನಮ್ದು ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು ಸೆಕೆಂಡ್ ಜಾಯಿಂಟ್ ನ ಮಂಡಿ ನೀ ಜಾಯಿಂಟ್ ಅಂತ ಹೇಳ್ತೀವಿ. ಇಲ್ಲಿ ಆಯ್ತು. ನಂಬರ್ 4 ಡಾರ್ಕ್ ಗ್ರೀನ್ ಬರಿಬೇಕು. ಡಾರ್ಕ್ ಗ್ರೀನ್. ನಂಬರ್ ಸರಿ, 4 ಡಾರ್ಕ್ ಓಕೆ. ಗ್ರೀನ್ ಇಲ್ಲಿ, ಮತ್ತೆ ಇಲ್ಲಿ ಸ್ಟಮಕ್ ಗೆ ನಂಬರ್ 4 ಡಾರ್ಕ್ ಗ್ರೀನ್ ಬರಿಬೇಕು. ಸರಿ, ಓಕೆ, ಇಷ್ಟು ಥ್ಯಾಂಕ್ ಯು. ಇದು ಮಾಡಿ ನೈಟ್ ಮತ್ತೆ ಮಲ್ಕೊಳ್ಳುವಾಗ ಇದು ಮೆಂತೆ ಮೆಂತೆಕಾಳು ಹಾಕ್ತಾ ಇದ್ದೀವಿ ಮ್ಯಾಮ್, ಅದು ಹಾಕ್ಬೇಕು? ಹಾಕಿ, ಮೆಂತೆ ಕಾಳು ಹಾಕ್ಬೇಕು, ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇದು. ಅದು ಹಾಕ್ತಾ ಇದ್ದೀನಿ ನಾನು, ಮೆಂತೆಕಾಳು ಎರಡು ಫಿಂಗರ್. ಹಾ, ಈ ರೀತಿ ಆಯ್ತು ಆಯ್ತು, ಫುಡ್ ಓಕೆ ಅಲ್ಲಿ ಮಸಾಲೆ ಓಕೆ, ಪದಾರ್ಥಗಳು ಥ್ಯಾಂಕ್ ಯು. ಫುಡ್ ಅಲ್ಲಿ ಮಸಾಲೆ ಪದಾರ್ಥಗಳು ತಗೋಬಾರ್ದು, ಸ್ಪೈಸಿ ಫುಡ್ಗಳು ತಗೋಬಾರ್ದು. ಮಧ್ಯಾಹ್ನ 1 ಗ್ಲಾಸ್ ನೀರ್ ಮಜ್ಜಿಗೆ ತಗೊಳ್ಳಿ, ಮತ್ತೆ ಮೋಸಂಬಿ ಜ್ಯೂಸು, ಓಕೆ, ಥ್ಯಾಂಕ್ ಯು. ಬಸಳೆ ಸೊಪ್ಪು, ದಂಟ್ ಸೊಪ್ಪು, ಮೆಂತೆ ಸೊಪ್ಪು, ಪಾಲಕ್ ಎಲ್ಲ ಉಪಯೋಗಿಸ್ಬೇಕು. ಓಕೆ, ಥ್ಯಾಂಕ್ ಯು. 15 days ಬೇರೆ ಬಿಟ್ಟು ನಂಗೆ ಫುಡ್ feedback ರೆಸ್ಟ್ರಿಕ್ಷನ್ ಏನು ತಿಳಿಸಿ. ಬೇರೆ? ಓಕೆ, ಥ್ಯಾಂಕ್ ಯು. ಸರಿ ಥ್ಯಾಂಕ್ ಯು. ಸರ್, ಥ್ಯಾಂಕ್ ಯು. ಓಕೆ. ಥ್ಯಾಂಕ್ ಯು ಮೇಡಮ್. ಆಯ್ತು, ಮೇಲಿಂದು ರೂಪಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್, ನನ್ ಮಗನ್ಗೆ 10 ವರ್ಷ, ಡಾರ್ಕ್ ಸರ್ಕಲ್ ಇದೆ ತುಂಬಾನೇ. ಡಾರ್ಕ್ ಸರ್ಕಲ್ ನಾನು ಸರ್? ಕಿಡ್ನಿ ಅದೇ ಬ್ಯಾಕ್ ಸೈಡ್ ಬ್ಲಾಕ್ ಕಲರ್, ಮತ್ತೆ ಇಲ್ಲಿ ಪರ್ಪಲ್ ಹಾಕಿಸ್ತಾ ಇದ್ದೆ, ಆದ್ರೂ ಕಮ್ಮಿ. ನಾವು ಹಾಸ್ಪಿಟ್ಲಿಗೆಲ್ಲ ತೋರ್ಸಿದೀವಿ, ಅವ್ರಿಗೆ ಕೋಲ್ಡ್ ಐಟಮ್ ಕೊಡ್ಬೇಡಿ ಅಂತ ಹೇಳಿದ್ರು. ಹೌದು ಹೌದು. ಅವನು ಒಂದೊಂದ್ಸರಿ ಆದ್ರೂನು ಏನಾರು ಐಸ್ ಕ್ರೀಮ್, ಜ್ಯೂಸ್ ಏನಾರು ಕುಡಿಬಿಡ್ತೇನೆ. ಎಲ್ಲಿ ಜಾಸ್ತಿ ಇದೆ ಮೇಡಮ್? ಕಣ್ಣು ಕೆಳಭಾಗದಲ್ಲ? ಇಲ್ಲ, ಅದು ಸ್ಟಮಕ್, ಸ್ಪ್ಲೀನ್ ಕೋಲ್ಡ್ನೆಸ್, ಸ್ಟಮಕ್, ಕಿಡ್ನಿ ಎಲ್ಲ ಕೋಲ್ಡ್ನೆಸ್ ಆಗಿರುತ್ತೆ. ಇಲ್ಲೆಲ್ಲ ಮೆರಿಡಿಯನ್ ಹೋಗುತ್ತೆ. ಸದ್ಯಕ್ಕೆ ಇವಾಗ ಕಲರ್ ಥೆರಪಿ ಅಲ್ಲೇನೆ ಹೇಳಿರ್ತೀನಿ, ಯೂಸ್ ಮಾಡಿ ನೋಡಿ. ಕಡಿಮೆ ಆಗದಿದ್ರೆ ಥೆರಪಿ ತಗೊಳ್ಳಿ ಸರ್ನಾ. ಇಲ್ಲಿ ನೋಡಿ, ನಮ್ಮ ಎಡಗೈ ತೋರು ಬೆರಳಿಗೆ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಸರ್ಕಲ್ ಹಾಕ್ಬೇಕು, ಹೀಗೆ ರೌಂಡ್ ಆಗಿ ಹಾಕ್ಬೇಕು. ಬಲಗೈಗೆ ಮೇಡಮ್? ಬಲಗೈ ತೋರು ಬೆರಳು, ನೆಕ್ಸ್ಟ್ ಉಂಗುರದ ಬೆರಳು, ಬಲಗೈ ಉಂಗುರದ ಬೆರಳು ಫಸ್ಟ್ ಜಾಯಿಂಟಿಗೆ ಸ್ಕೈ ಬ್ಲೂ ಆರೆಂಜ್,
ಲಾಸ್ಟ್ ಬೆರಳಿಗೂ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಹಾ. ಹಾಕ್ಬೇಕು. ಸರಿ ಡೇ ಟೈಮ್ ಅಲ್ಲಿ ಹಾಕಿ 4 to 5 ಲಾಸ್ಟ್ hours. ಬೆರಳಿಲ್ಲ ಮೇಡಮ್. ಡೇ ಟೈಮ್ ಅಲ್ಲಿ ಹಾಕ್ಬೇಕು 4 to 5 hours. ಉಂಗುರದ ಬೆರಳು. ಮತ್ತೆ ಕಾಲಲ್ಲಿ ಇಲ್ಲಿ K3 ಅಂತ ಒಂದು ಪಾಯಿಂಟ್ ಬರುತ್ತೆ ಇಲ್ಲಿ ಈ ಭಾಗದಲ್ಲಿ. ಉಂಗುರದ ಬೆರಳು ಇಲ್ಲಿ ನೋಡಿ, ಇಲ್ಲಿ ನನ್ನ ಆಂಕಲ್ ಹತ್ರ ಹಿಡಿದಿದೆ ನೋಡಿ, Okay. ಕಾಣಿಸ್ತಿದ್ಯಾ? ಇಲ್ಲಿ 20 ಸರಿ ಒತ್ತಬೇಕು. ಇಲ್ಲಿ ಸರಿ 20 ಸರಿ ಒತ್ತಿ, ಒಂದ್ ಕಾಲಲ್ಲಿ 20 ಸರಿ, ಹಾ. ಇನ್ನೊಂದ್ ಕಾಲಲ್ಲಿ 20 ಸರಿ ಪ್ರೆಸ್ ಮಾಡಿ ವಾರದಲ್ಲಿ 2 ಸರಿ. ದಿವಸ. ಹಾಲು ಮೊಸರು ಮಜ್ಜಿಗೆ ಕೊಡಬಾರ್ದು. ದಾಳಿಂಬೆ ಜ್ಯೂಸ್ ಕೊಡಿ ವಾರದಲ್ಲಿ 2 ದಿವಸ. ಓಕೆ ಸರಿ ಮೇಡಮ್, ಥ್ಯಾಂಕ್ ಯು. ಹಾ. ಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ನಮಸ್ತೆ ಮ್ಯಾಮ್. ನಮಸ್ತೆ ಮಾ, ಹೇಳಿ. ನಮಸ್ತೆ ಮ್ಯಾಮ್. ನಮಸ್ತೆ ಮಾ, ಹೇಳಿ. ಮ್ಯಾಮ್ ವೈನವಿ ಅವ್ರದ್ದು ಟಂಗ್ ರಿಫ್ಲೆಕ್ಸ್ ಕಳ್ಸಿದ್ನಲ್ಲ, ಹಾ ಅದ್ರದ್ದೇನು ಏನು ರಿಸಲ್ಟ್ ಬಂದಿಲ್ಲ ಮೇಡಮ್. ಪರ್ಸನಲ್ ಆಗಿ ಥೆರಪಿ ತಗೊಳ್ಳಿ. ಥೆರಪಿ ಏನು ಪರ್ಸನಲ್ ಅಲ್ಲೇ ಮೇಡಮ್ ಕಳ್ಸಿರೋದು. ಹಾಕಿದಿರಾ? ನೋಡ್ತೀನಮ್ಮ, ನೋಡ್ಬಿಟ್ಟು ಕೊಡ್ತೀನಿ. ಅಲ್ಲ ಕಳ್ಸಿದ್ದೀರಿ ನೀವು. ಏನಂತ ಕಳ್ಸಿದ್ದೀರಿ ಅಂದ್ರೆ ಇದು ಕಳ್ಸಿದೀರಿ ಅಂತ ಹೇಳಿದ್ದೀರಿ. ಏನೋ ಅವಳದು ವಾಯ್ಸ್ ಮೆಸೇಜ್ ಕಳ್ಸಿದ್ದೀನಿ. ಮತ್ತೆ ಶಿ ಇಸ್ ಮೆಚೂರ್ ಆರ್ ನಾಟ್ ಅಂತ ಕೇಳಿದ್ದೀರಿ. ಓಕೆ ಅದು ಓಕೆ, ನೆನ್ನೆ ಹೇಳಿದ್ದೀನಿ. ಕಳ್ಸಿದ್ರಿ. ಮತ್ತೆ ಮ್ಯಾಮ್ ನನಗೆ ಇವಾಗ ಆಂಕಲ್ ಐ ಎಮ್ ಆಲ್ಸೋ TM ಸ್ಟೂಡೆಂಟ್. ಹಾ ಇದು ಹಿಡ್ಕೊಳ್ಳುತ್ತೆ ಮೇಡಮ್ ಆಂಕಲ್, ಅದು ಒಂದ್ ಸ್ವಲ್ಪ. ಮತ್ತೆ ಈ ಕೈಯಲ್ಲಿ ನಡೀತಾ ನಡೀತಾ ತುಂಬಾನೇ ಪೇನ್ ಬರುತ್ತೆ ಲೆಫ್ಟ್ ಸೈಡ್. ಕಾಲಲ್ಲಿ K3 ಪಾಯಿಂಟ್ ಪ್ರೆಸ್ ಮಾಡಿ, ಸರಿ ಹೋಗುತ್ತೆ. K3 ಅದಿಷ್ಟು ಮಾಡಿ ಸರಿ ಆಗುತ್ತೆ. ಮತ್ತೆ ಇಲ್ಲಿ ತೋರು ಬೆರಳಿಗೆ ಇಲ್ಲಿ ಕಿಡ್ನಿ ಜಾಯಿಂಟ್ ಬರುತ್ತಲ್ಲ, ಇಲ್ಲಿ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಹಾಕಿ. ಕಿಡ್ನಿ ಕೋಲ್ಡ್ನೆಸ್ ಆಗಿರುತ್ತೆ, ಸೊ ನಿಮ್ ಕೋಲ್ಡ್ನೆಸ್ ರೆಡ್ಯೂಸ್ ಮಾಡಿ ಅಗ್ನಿ ತತ್ವ ರೇಸ್ ಮಾಡಿದ್ರೆ ಸರಿ ಆಗುತ್ತೆ. ಮತ್ತೆ ಸರಿ. ನಮ್ಮನೇಲಿ ಅವ್ರಿಗೆ ಲೆಫ್ಟ್ ಸೈಡ್ ಪೇನ್ ಬರುತ್ತೆ ಮೇಡಮ್. ಏನಾಗಿದೆ? ಲೆಫ್ಟ್ ಸೈಡ್ ಲೆಫ್ಟ್ ತುಂಬಾ ಸೈಡ್ ನೋವು ಬರುತ್ತೆ ಈ ಕಡೆ. ಶೋಲ್ಡರ್ ಲೆಫ್ಟ್ ಪೇನಾ? ಸೈಡ್ ತೋಳು ತೋಳು. shoulder. ಓಕೆ, ಇದು ಪಾಯಿಂಟ್ ಕೊಟ್ಟಿದ್ದೀರಾ? ತುಂಬಾ ನೋವಿದೆ ಅದು. ಶೋಲ್ಡರ್ ಅದು ಪೇನಿಗೆ ನಾನು large- ಶೋಲ್ಡರ್ ಪೇನಿಗೆ ನಂಬರ್ ಥೆರಪಿ ಹೇಳ್ತೀನಿ, ಮಾಡಿ ಸರಿ ಬರುತ್ತೆ, ಕಡಿಮೆ ಆಗುತ್ತೆ. ಹೇಳಿ ಮೇಡಮ್. ಇಲ್ಲಿ ನೋಡಿ, ಬ್ರಾಕೆಟ್ +1 ಬ್ರಾಕೆಟ್ ಕ್ಲೋಸ್ ಮತ್ ಬ್ರಾಕೆಟ್ -53 ಅಂತ ಬರಿಬೇಕು. -50. ಓಕೆ. ಬ್ರಾಕೆಟ್ ಫಸ್ಟ್ +1 ಬ್ರಾಕೆಟ್ ಕ್ಲೋಸ್ ಮತ್ ಬ್ರಾಕೆಟ್ -53 ಅಂತ ಬರೆದು ಮತ್ತೆ ಬ್ರಾಕೆಟ್ ಕ್ಲೋಸ್ ಮಾಡ್ಬೇಕು ಡಾರ್ಕ್ ಗ್ರೀನ್ ಕಲರ್ ಇಂದ. ಇಲ್ಲೂ ಬರಿಬೇಕು, ಇಲ್ಲೂ ಬರಿಬೇಕು, ತೋರು ಬೆರಳು 2 ಕೈಲೂ ಬರಿಬೇಕು. ಇದು ಶೋಲ್ಡರ್ ಪೇನ್ ಕಡಿಮೆ ಆಗುತ್ತೆ. ನನಗೆ ಒಂದು 1 month ಯೂಸ್ ಮಾಡಿ. ಅದು ಚೆಸ್ಟ್ ಪೇನ್ ಬರುತ್ತೆ ನೋವಿಗೆ ಅಂತಾರೆ. ಓಕೆ 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 ಮ್ಯಾಮ್. ಸರಿ ಮೇಡಮ್, ಥ್ಯಾಂಕ್ ಯು. ಮಂಜುಳಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ಹೇಳಿ ಮೇಡಮ್, ಮೊನ್ನೆ ನಾನು ಆರ್ಥರೈಟಿಸ್ ಬಗ್ಗೆ ಕೇಳಿದ್ದೆ ಅಲ್ವಾ? ಮೊನ್ನೆ ಭಾನುವಾರ ಆರ್ಥರೈಟಿಸ್ ಬಗ್ಗೆ ಕೇಳಿದ್ದೆ ಅಲ್ವಾ ಮೇಡಮ್? ನೀವು ಕಾಲಲ್ಲಿ K3 ಮತ್ತೆ ಇನ್ನೊಂದು ಪಾಯಿಂಟ್ ಗೊತ್ತಾ ಕೇಳಿದ್ರೆ ನಂಗೆ ಅದು ಮರ್ತೋಯ್ತು ಮೇಡಮ್, ಏನು ಅಂತ. ಲಿವರ್ 3 ಅಂತ ಪಾಯಿಂಟ್ ಬರುತ್ತೆ ಹೆಬ್ಬೆರಳ ಹತ್ರ. ಹೆಬ್ಬೆರಳ ಹತ್ರ ಲಿವರ್ 3 ಅಂತ. ಲಿವರ್ 3 ಪಾಯಿಂಟ್ ಪ್ರೆಸ್ ಮಾಡಿ. ಓಕೆ ಮೇಡಮ್. ಓಕೆ ಮೇಡಮ್. ಆಮೇಲೆ ಬೆರಳೆಲ್ಲ ಈಗ ಆಗ್ಬಿಟ್ಟಿದೆ, ಏನ್ ಮಾಡಕ್ಕಾಗುತ್ತೆ ಮೇಡಮ್? ಇದಕ್ಕೆ ಏನಾದ್ರು ಸೊಲ್ಯೂಷನ್ ಇದೆ? ಅದು ಹಾಕೊಂಡಿದ್ರಲ್ಲ ಅದನ್ನೇ ಮಾಡಿ, ಬೇಕು ಟೈಮ್. ಇವಾಗ ಮೊನ್ನೆ ತಗೊಂಡಿದ್ರಲ್ವಾ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ಏನ್ ಮಾಡ್ಬೇಕು? 1 month ಮಾಡಿ. ಅದ್ ಮಾಡ್ಲಾ ಮೇಡಮ್? ಆಮೇಲೆ ನನ್ಗೆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಹೊಟ್ಟೆ ಒಳಗಡೆ ಇದು ಲಿಪೋಮಾ ಬಂದಿದೆ ಮೇಡಮ್, ಅದಕ್ಕೆ ಏನ್ ಟ್ರೀಟ್ಮೆಂಟ್ ಅಂತ? ಪರ್ಸನಲ್ ಆಗಿ ಥೆರಪಿ ತಗೊಳ್ಳಿ ಮೇಡಮ್. ತುಂಬಾ ಇಶ್ಯೂಸ್ ಇದ್ರೆ ಪರ್ಸನಲ್ ಆಗಿ ಥೆರಪಿ ತಗೊಂಡ್ರೆ ಒಳ್ಳೇದು. ಸರಿನಾ? ಹೌದಾ? ನಾ ಮೆಸೇಜ್ ಹಾಕ್ಲಾ ಮೇಡಮ್? ಮಾಡಿ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ, 4 ಫೋಟೋ ಕಳಿಸಿ, ಡಿಟೇಲ್ ಆಗಿ ಬರುತ್ತೆ ಮೆಸೇಜ್ ಹಾಕಿ. ಆಯ್ತು. ಓಕೆ, ಥ್ಯಾಂಕ್ ಯು. ಓಕೆ. ಕವಿತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ದು ಇದು ಫಸ್ಟ್ ಕ್ಲಾಸ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ, ಗೊತ್ತಿರ್ಲಿಲ್ಲ ನನಗೆ. ನಿನ್ನೆ ಒಂದ್ ಕಡೆ ನೋಡ್ಬಿಟ್ಟು ಫಸ್ಟ್ ಟೈಮ್. ಈ ಆಯಿಲಿ ಮುಖಕ್ಕೆ ಏನ್ ಮಾಡ್ಬೇಕು?
ಆಯಿಲಿ ಬೆಳಿಗ್ಗೆ ಫೇಸ್ ಇದೆಯಾ? ಹೇಳೋದ್ರೊಳಗೂ ಇರಲ್ಲ, ಆಮೇಲೆ ಎಲ್ಲ ಚಿಕ್ಕ ಚಿಕ್ಕದು ಪಿಂಪಲ್ಸ್ ಆಗ್ಬಿಡುತ್ತೆ ಹ್ಮ್ ಇಲ್ಲೆಲ್ಲ. ಮತ್ತೆ ಹ್ಮ್ ರಾತ್ರಿವರೆಗೂ ಕಡಿಮೆ ಆಗಿರುತ್ತೆ, ಹೇಳುವಾಗ ಹ್ಮ್ ಇರಲ್ಲ. ಅದು ಇದೂನು ಏನು ಗೊತ್ತಾಗಲ್ಲ. ಹಾಗಾಗಿ ಪಿಂಪಲ್ಸ್ ಯಾವ ಕಲರ್ ಮತ್ತೆ ಇದೆ? ಏನು ಅದು ಪಸ್ಸು ಬರಲ್ಲ, ರೆಡ್ ಆಗಿರಲ್ಲ, ಚಿಕ್ಕದಷ್ಟೇ ಆಗಿರುತ್ತೆ ಮತ್ತೆ ಹೋಗುತ್ತೆ. ಅದು ಈ ಕಡೆ ಅಷ್ಟೇ, ರೈಟ್ ಸೈಡ್ ಅಲ್ಲ, ಇಲ್ಲಿ ಮತ್ತೆ ಇಲ್ಲೊಂಚೂರ ರೆಡ್ ಕಲರ್ ತಿರ್ಗಾ ಬರುತ್ತಾ? ಬೆಳಿಗ್ಗೆ ಇಲ್ಲ, ಏನ್ ರೆಡ್ ಇರಲ್ಲ, ಅಷ್ಟು ಹ್ಮ್ ಇದನ್ನಿಲ್ಲ, ಸಣ್ಣ ಸಣ್ಣದು ಇಷ್ಟೇ ಆಗುತ್ತೆ, ಅದು ಇದನ್ನೇ ಇರುತ್ತೆ, ಹ್ಮ್ ಪಸ್ಸು ಆಗಿಲ್ಲ, ಏನು ಇಲ್ಲ. ಹ್ಮ್ ತಿರ್ಗಾ ಇಚ್ಚಿಂಗ್ ಮತ್ತೆ ಇದೆಯಮ್ಮ? ಬೆಳಿಗ್ಗೆ ಇಚ್ಚಿಂಗ್ ಕಡಿಮೆ ಆಗುತ್ತೆ. ಕೆರೆತ ಏನಾರ ಬರುತ್ತಾ? ಈಚಿಂಗ್ ಅಲ್ಲಿಲ್ಲ, ಇಲ್ಲೆಲ್ಲ ಈಚಿಂಗ್ ಇಲ್ಲ, ಇಲ್ಲಿ ಮಾತ್ರ ಈಚಿಂಗ್ ಇದೆ. ಅವಾಗ ಆಗುತ್ತೆ ಹೋಗುತ್ತೆ. ಮತ್ತೆ ಬಲಗೈ ಇದ್ರ ಹತ್ರ ಎಲ್ಬೋದಿಂದ ಕೆಳಗಡೆ ಒಂದ್ ಕಡೆ ಕೆರೆತ ಅದ್ ಆಗುತ್ತಾ? ಯಾಕೋ ಗೊತ್ತಿಲ್ಲ ಎಷ್ಟ್ ಸತಿ. ಅಲ್ಲ ಅಷ್ಟೇನೆ ಆಗುತ್ತೆ ಹೋಗುತ್ತೆ. ಹ್ಮ್ ಸುಮಾರು ಕಲರ್ ಬ್ಲ್ಯಾಕ್ ಅಪ್ಲೈ ಮಾಡಿ ನೋಡಿದೆ, ಏನೋ ಇದು ಅಂತ ಈ ಬಲಗೈ ಇದಕ್ಕೆ. ಹ್ಮ್ ಹ್ಮ್ ಒಬ್ರು ಬ್ಲೂ ಮತ್ತೆ ಸ್ಕೈ ಬ್ಲೂ ಗ್ರೀನ್ ಹ್ಮ್ ಅದನ್ನು ಎಲ್ಲ ನೋಡಿದೀನಿ. ಇದು ಹ್ಮ್ ಮಾತ್ರ ಹೋಗಲ್ಲ. ಇದು ಯಾಕೆ ತುಂಬಾ ದಿನದಿಂದ ಇದೆ, ಇದು ಸ್ವಲ್ಪ ದಿನ ಆಯ್ತು ಅಷ್ಟೇ ಹ್ಮ್ ಟೀಚಿಂಗು. ಹ್ಮ್ ಇದು ನಮ್ ಎರಡು ರೆಕಾರ್ಡಿಂಗ್ ಸಿಗುತ್ತಾ ಅಥವಾ ಈಗ ಒಂದ್ ನಿಮಿಷ? ಇಲ್ಲಿ ನೋಡಿ, ನಮ್ದು ಎರಡು ಕಿರುಬೆರಳು ಈ ಸೆಕೆಂಡ್ ಹಾ. ಜಾಯಿಂಟ್ ನ ಸ್ಕಿನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ಸ್ಕಿನ್ ಜಾಯಿಂಟ್ ಅಂತ ಹೇಳ್ತೀವಿ. ಇಲ್ಲಿ ರೆಡ್ ಕಲರ್ ಹಾಕಿ, ಇಲ್ಲಿ ರೆಡ್ ರೆಡ್ ಕಲರ್ ಹಾಕ್ಬೇಕಾ? ರೆಡ್ ಹಾಕಿ. ಹಾ. 3 ಆದ್ರೆ ದಿನ ರೆಡ್ ಒಂದ್ ಹಾಕಿ, ಮೇಡಮ್ 3 ದಿನ ಬ್ಲ್ಯಾಕ್ ಹಾಕಿ. ಆದ್ರೆ ಹಾ? ಒಂದ್ ಸಣ್ಣದು ಇನ್ನೊಂದು ಮಂಡಿ ನೋವುದೆಲ್ಲ ಯಾವುದೇ ಇದಕ್ಕೂ ನಂಗೆ ರೆಡ್ ಹಾಕಿದಾಗ ಏನೋ ಒಟ್ಟ ತೊಂದರೆ ಆಗಿರುತ್ತೆ. ಅದೇನಾದ್ರೂ ಇದಿರುತ್ತಾ, ಅಲರ್ಜಿನ ಅಥವಾ ಏನಿಲ್ಲ? ಹೌದೌದೌದು. ಸುಮ್ನೆ ಹಾಗೆ ಕಲರ್ಸ್ ಹಾಕೋ ಹಾಗಿಲ್ಲ, ಇಲ್ಲ, ಕನ್ಸಲ್ಟ್ ನನಗೆ ಮಾಡ್ಬಿಟ್ಟು ಹಾಕಿದ್ರೆ ಒಳ್ಳೇದು. ಆಸ್ಟಿಯೋ ಆರ್ಥೈಟಿಸ್ ಇದೆ, ಹಾಗಾಗಿ ಸಾಕಷ್ಟು ಹೀಲರ್ಸ್ ಹತ್ರ ಟ್ರೀಟ್ಮೆಂಟ್ ತಗೊಂಡಿದೀನಿ. ತಗೊಂಡಿದ್ದೀರಾ? ಓಕೆ. ಹಾಗಾಗಿ ಅವ್ರು ಕೆಲವೊಂದು ಕೆಂಪು ರೆಡ್ ಹೇಳಿರ್ತಾರಲ್ಲ, ಹ್ಮ್ ಅದ್ ಹಾಕಿದ ತಕ್ಷಣ ಏನೋ ಒಂದ್ ತೊಂದ್ರೆ ಇಲ್ಲ, ಬೇರೆ ಕಡೆ ಹಿಡ್ಕೊಂಡಂಗಾರ ಆಗುತ್ತೆ ಅಥವಾ ಈಚಿಂಗ್ ಏನೋ ಒಂದ್ ತೊಂದ್ರೆ ಆಗಿತ್ತು. ಅದಕ್ಕೆ ರೆಡ್ ಯೂಸ್ ಮಾಡ್ಬೇಕಾ ಬೇಡವಾ ನಿಮ್ಗೆ ಕೇಳ್ಬಿಟ್ಟು ಮಾಡೋಣ. ಅದ್ ನೀವು ಆ ರೀತಿ ಹಾಕಿದಾಗ ಅವ್ರಿಗೆ ಮತ್ತೆ ಇನ್ನೊಂದ್ಸರಿ ಕನ್ಸಲ್ಟ್ ಮಾಡ್ಬೇಕು. ಇದು ಹಾಕಿದಾಗ ನನ್ಗೆ ಈ ರೀತಿ ಆಯ್ತು ಅಂತ ಹೇಳಿದ್ರೆ ಅವ್ರಿಗೆ ಅನಲೈಸ್ ಮಾಡಕ್ ಈಸಿ ಆಗುತ್ತೆ. ಹೇಳ್ದೆ ಅವ್ರಿಗೆ, ಹ್ಮ್ ಹಾಗಿದ್ರೆ ತೆಗೆದ್ಬಿಡಿದೆ ಅಂತ ಹೇಳಿದ್ರು ಅವ್ರು. ತೆಗೆದ್ಬಿಡಿ, ಬೇಡ ನೀವು ಸ್ಕೈ ಬ್ಲೂ ಹೇಳಿದ್ರು ಅವ್ರು. ಹ್ಮ್ ಹ್ಮ್ ಆಸ್ಟಿಯೋ ಆರ್ಥೈಟಿಸ್ ಅಂತ ಇದೆ. ಹ್ಮ್ ಅದು ಸ್ಕ್ಯಾನಿಂಗ್ ಅಲ್ಲೆಲ್ಲ ಏನ್ ಹೇಳಿದ್ದಾರೆ, 2 ಮಂಡಿ 50% ಸವೆತ ಆಗಿದೆ, ಹ್ಮ್ ಹೀಗೆ ಮಾತ್ರೆ ತಗೋಬೇಕು ಇಷ್ಟು ಅಂತ. ಈಗ ನಿಮ್ದೇ ಎಲ್ಲ ಹೀಲರ್ ಹತ್ರ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಪರವಾಗಿಲ್ಲ, ಮ್ಯಾನೇಜಬಲ್ ಇದೆ. ಹ್ಮ್ ಆದ್ರೆ ಹ್ಮ್ ಅದರಿಂದ ಪೂರ್ತಿ ಕಡಿಮೆ ಆಗುತ್ತಾ ಈ ಆಗುತ್ತೆ ಇದರಿಂದ? ಆಗುತ್ತೆ. ನಂಬಿಕೆ ಇಟ್ಬಿಟ್ಟು ತಗೊಳ್ಳಿ, ಬಟ್ ಟೈಮ್ ಬೇಕು, 3-4 ತಿಂಗಳು ಟೈಮ್ ಬೇಕಾಗುತ್ತೆ. ಹೌದು. ಪೇಷನ್ಸ್ ಇಂದ ಈಗ ನೀವ್ ಯಾರ ಹತ್ರ ತಗೊಳ್ತಿದ್ರೋ ಅಲ್ಲಿ ಕಂಟಿನ್ಯೂ ಮಾಡಿ, ಅಂದ್ರೆಲ್ಲ ಅನಲೈಸ್ ಮಾಡ್ಕೊಡ್ತಾ ಇರ್ತಾರೆ. ಇಲ್ಲಿ ಸದ್ಯಕ್ಕೆ ನೀವು ಈ ಮಂಡಿ ಇದಕ್ಕೆ 0 ಅಂತ ಹಾಕಿ, ಬ್ಲ್ಯಾಕ್ ಕಲರ್ ಇಂದ. ಹೌದಾ? ಹಾ. ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ ತಗೊಂಡು ಕಲರ್ ಹಾ. ನ್ಯೂಮರಾಲಜಿಯಲ್ಲಿ 0 ಅಂತ ಬರಿಬೇಕು ಇಲ್ಲಿ. ಆಯ್ತು. ಇದು ಮಾಡಿ ಸರಿ ಆಗುತ್ತೆ. ಎಲ್ಲೋ ಸ್ಕೈ ಬ್ಲೂ ಹೇಳಿದ್ರು, ಸ್ವಲ್ಪ ದಿನ ಹಾಕಿರ್ತೀನಿ. ಹ್ಮ್ ಆಮೇಲೆ ಕೆಲವು ನಿಮ್ ವಿಡಿಯೋಸ್ ನೋಡ್ಬಿಟ್ಟುನು ಹ್ಮ್ ಅದೇನೋ IBS ಹೇಳ್ತಿರಲ್ಲ, 3-4 ಸಲ ಹೋಗ್ತಿದ್ದೆ, ಅದು ಕಡಿಮೆ ಆಗಿದೆ. IBS ನಿಮ್ ಕಡಿಮೆ ವಿಡಿಯೋಸ್ ಆಯ್ತಾ? ಕಡಿಮೆ ಆಗಿದೆ. ಹ್ಮ್ ಈಚಿಂಗ್ ಎಷ್ಟು ವರ್ಷದಿಂದ ಇತ್ತು IBS ನಿಮ್ಗೆ? ಸುಮಾರು ದಿನದಿಂದ ಇರ್ತಾರೆ. ಜಾಸ್ತಿನೇ 3-4 ಸತಿ ಬೆಳಿಗ್ಗೆ ಒಮ್ಮೆ ಸಂಜೆ ಅಷ್ಟೇ ಹೋಗ್ಬೇಕಲ್ಲ, 4-5 ಸಲ ಹೋಗ್ತೀನಿ. ಆದ್ರೆ ಈಗ ಕಡಿಮೆ ಆಗಿದೆ ಡೈಜೆಷನ್. ನನ್ ವಿಡಿಯೋಸ್ ನೋಡ್ಕೊಂಡು ಫಾಲೋ ಹಾಕಿದ್ರಾ? ನಿಮ್ ವಿಡಿಯೋಸ್ ನೋಡ್ಬಿಟ್ಟು ಹ್ಮ್ ಕಡಿಮೆ ಹ್ಮ್ ಆಗಿದೆ. ಹ್ಮ್ ಆಮೇಲೆ ಇದು ಕಿಡ್ನಿ ಮತ್ತೆ UV-ದೇನೋ ಅಂತ ಹೇಳ್ತಾರೆ, ಏನ್ ಬ್ಲ್ಯಾಕ್ ಆಗಿರೋದಕ್ಕೆ? ಅಂದ್ರೆ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಅಲ್ಲಿ ಜಲತತ್ವ ಜಾಸ್ತಿ ಆಗಿರುತ್ತೆ. ಹೌದು. ನಿಮ್ಗೆ ಸ್ಟಮಕ್ ಅಲ್ಲೂ ಜಲತತ್ವ ಜಾಸ್ತಿ ಆಗಿರುತ್ತೆ. ಸೊ ಸ್ಟಮಕ್, ಕಿಡ್ನಿ, ಸ್ಪ್ಲೀನ್ ಎಲ್ಲ ಇಂಬ್ಯಾಲೆನ್ಸ್ ಆಗಿರುತ್ತೆ. ಅದನ್ನ ಸ್ಟ್ರೆಂತ್ ಮಾಡಿದಾಗ ಎಲ್ಲ ಸರಿ ಹೋಗುತ್ತೆ. ಈಗ ಅದಕ್ಕೋಸ್ಕರ ನಿಮ್ಗೆ IBS ಪ್ರಾಬ್ಲಮ್ ಅಂದ್ರಲ್ಲ, ಅದೆಲ್ಲ ಸ್ಪ್ಲೀನ್, ಕಿಡ್ನಿ ಅಲ್ಲೆಲ್ಲ ಹೋಲ್ಡಿಂಗ್ಸ್ ಇರಲ್ಲ. ಸೊ ಅದಕ್ಕೆ ಸ್ಪ್ಲೀನ್ ಸ್ಟಮಕ್ಕಿಗೆ ಬಲಗೈ ಹ್ಮ್ ಇದಕ್ಕೆ ಎಲ್ಲೋ ಮತ್ತೆ ಎಲ್ಲೋ ಹಾಕಕ್ ಆರೆಂಜ್, ಹೇಳ್ತಾರೆ. ಎಲ್ಲೋ ಸ್ಕೈ ಬ್ಲೂ ಏನೋ ಹೇಳಿದ್ರು. 2 ಹೌದು. ಇದಾಗುತ್ತೆ, ಮಧ್ಯಕ್ಕೆ ಹಾಕ್ರಿ ಅಂತ. ಹಿಂಗೆ ವಿಡಿಯೋಸ್ ನೋಡಿದ್ರೆ ಅದು ಹ್ಮ್ ತುಂಬಾ ಇದನ್ನಾಗಿದೆ. ಹ್ಮ್ ಅದು ಕಡಿಮೆ ಆಗಿರ್ಬೇಕಿತ್ತು. ಇದು ಮಾತ್ರ ಅದಾಗುತ್ತಾ ಈ ಇದರಿಂದಾನೆ? ಸ್ಪ್ಲೀನ್ ಕ್ಯೂರ್ ಆಗುತ್ತೆ. ಈಗ ನೋಡಿ IBS ಅದು ಎಷ್ಟೋ ವರ್ಷದಿಂದ ಇರೋದು IBS. ಈಗ ವಿಡಿಯೋ ನೋಡ್ಕೊಂಡೇನೆ ಕ್ಯೂರ್ ಮಾಡ್ಕೊಂಡಿದ್ರಿ, ಒಳ್ಳೇದು. ಇದೇ ರೀತಿ ಮಾಡ್ತಾ ಹೋಗಿ, ಸರಿ ಹೋಗುತ್ತೆ. ಫುಡ್ ಅಂದ್ರೆ ಒಳ್ಳೆ ಆರ್ಗ್ಯಾನಿಕ್ ಫುಡ್ ತಿನ್ಬೇಕು. ಆರ್ಗ್ಯಾನಿಕ್ ಫುಡ್ ಅದೇ ಕೆಮಿಕಲ್ ಇರೋದು ತಿನ್ಬಾರ್ದು. ಮತ್ತೆ ಈಗ ರೆಡ್ ಮತ್ತೆ ಬ್ಲ್ಯಾಕ್ ಹಾಕ್ಲಾ? ರೆಡ್ ಬ್ಲ್ಯಾಕ್ ಡೇ ಟೈಮ್ ಅಲ್ಲಿ ಹಾಕಿ, ನೈಟ್ ಮಲ್ಕೊಳ್ಳೋ ಅಲ್ಲಿ ಒಂದ್ ಮೆಂತೆ ಪಟ್ಟಿ ಹಾಕಿ. ಅದು ಒಮ್ಮೆ ಹಾಕಿಲ್ಲ, ಹಾಕಿ ಉದ್ದಿಗೆ ಒಂದು ಇದ್ರಲ್ಲಿ ಮೆಂತೆಕಾಳು ಅಂಟಿಸ್ಕೋಬೇಕು ಈ ರೀತಿ. ಟೇಪಲ್ಲಿ ಟೇಪಲ್ ಮೆಂತೆಕಾಳು ಅಂಟಿಸ್ಬೇಕು. 2 ಕೈಗೇನು ಈ ರೀತಿ ಸರ್ಕಲ್ ತರ, ಉಂಗುರ ತರ ಹಾಕ್ಬಿಡಿ. ಇದ್ ಮಾಡಿ ಸರಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು.
ಆರ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನನಗೆ ವೆರಿಕೋರ್ಸ್ ವೆನ್ ಆಗಿದೆ ಮೇಡಮ್. ಹಾ, ವೆರಿಕೋರ್ಸ್ ವೆನ್ ಆಗಿದೆ. ಎಷ್ಟು ವರ್ಷದಿಂದ? ಒಂದ್ 3-4 ವರ್ಷದಿಂದ ಇದೆ ಮೇಡಮ್. BP ಶುಗರ್ ಏನ್ರ ಇದೀಮಾ? ನಿಮ್ ಇವಾಗ ನೆಟ್ವರ್ಕ್ ಸ್ವಲ್ಪ ಜಾಸ್ತಿ ಆಗಿದೆ. ಇಲ್ಲ ಮೇಡಮ್ ಅದೇನು ಇಲ್ಲ. ಸದ್ಯಕ್ಕೆ ವೆರಿಕೋಸ್ಗೆ ಹೇಳ್ತೀನಿ. ಕೇಳಿಸ್ತಾ ಇದೆ ಮೇಡಮ್. ವೆರಿಕೋಸ್ಗೆ ಅರಿಶಿನ ನೀರಾಗಿ ಕಲಿಸ್ಬಿಟ್ಟು ಎಲ್ಲೆಲ್ಲಿ ವೆರಿಕೋಸ್ ಇದೆ ಅಲ್ಲೆಲ್ಲ ಪೇಸ್ಟ್ ತರ ಅಂಟಿಸ್ಬಿಡಿ. ಓಕೆ ಮೇಡಮ್. ವೆರಿಕೋಸ್ ಸುತ್ತ ಈ ಡಾರ್ಕ್ ಬ್ಲೂ ಕಲರ್ ತಗೊಂಡ್ಬಿಟ್ಟು ಎಲ್ಲಾ ಕಡೆನೂ ಸರ್ಕಲ್ ಹಾಕಿ. ಅಂದ್ರೆ ಅಲ್ಲೆಲ್ಲ ಬ್ಲಡ್ ಕ್ಲಾಟ್ ಆಗಿರುತ್ತೆ. ನೀವು ಡಾರ್ಕ್ ಬ್ಲೂ ಕಲರ್ ಯೂಸ್ ಮಾಡಿದಾಗ ಅಲ್ಲಿ ವಿಂಡ್ ರೇಸ್ ಆಗ್ಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಸರಿ, ಇಷ್ಟ ಮಾಡಿ. ಆಮೇಲೆ ಕೈಯಲ್ಲಿ ಲಿವರ್ ರಿಫ್ಲೆಕ್ಸ್ ನ ಪ್ರೆಸ್ ಮಾಡಿ. ಅದೇ ಜಾಗಕ್ಕೆ ಹಾಕ್ಲಾ ಮೇಡಮ್? ಹಾ, ಎಲ್ಲೆಲ್ಲಿ ವೆರಿಕೋಸ್ ಇದೆ ಅಲ್ಲ ಡಾರ್ಕ್ ಇದು ಬ್ಲೂ ವೆರಿಕೋಸ್ ವೆನ್ಗೆ ಹಾಕ್ಲಾ? ಇದು ಕಾಲಲ್ಲಿ ಇದೆ, ಅಲ್ಲಿಗೆ ಅಪ್ಲೈ ಮಾಡ್ಲಾ ಡಾರ್ಕ್? ಹೌದೌದು, ಅಲ್ಲೇನೆ ಹಿಂಗ್ ಸರ್ಕಲ್ ಆಗ್ತಾ ಹೋಗ್ಬೇಕು ಎಲ್ಲೆಲ್ಲಿದೆ ಅಲ್ಲಿ. ಓಕೆ ಮೇಡಮ್. ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ. ಇಲ್ಲಿ ಮತ್ತೆ ಇಲ್ಲಿ ಫುಲ್ ಬ್ಲಾಕ್ ತರ ಆಗಿದೆ ಮೇಡಮ್. ಹೋಗುತ್ತೆ, ಒಂದೊಂದೊಂದೊಂದೊಂದು ಸಿಂಪ್ಟಮ್ಸ್, ಕೋಲ್ಡ್ನೆಸ್ ಎಲ್ಲ ಬಂದಿರೋದು ಅದು ಸರಿ ಹೋಗುತ್ತೆ. ಮತ್ತೆ ಲಿವರ್ ರಿಫ್ಲೆಕ್ಸ್ 20 ಸರಿ ಪ್ರೆಸ್ ಕೊಡಿ ಇಲ್ಲಿ. ಡೈಲಿ ಮಾಡ್ಲಾ ಮೇಡಮ್? ಹಾ, ಡೈಲಿ ಮಾಡಿ, ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಮಾಡಿ. ಫುಡ್ ಅಲ್ಲಿ ಕೋಲ್ಡ್ ರಿಲೇಟೆಡ್ ಯಾವ್ದು ತಗೊಳ್ಬಾರ್ದು. ಸ್ವಲ್ಪ ಸ್ಪೈಸಿ, ಸ್ವಲ್ಪ ಹೀಟ್ ರಿಲೇಟೆಡ್ ಫುಡ್ ತಗೊಳ್ಬೇಕು. ಓಕೆ ಮೇಡಮ್. ಸರಿನಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನೀಲಾವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಮೇಡಮ್ ಅದು ನನ್ ಮೊನ್ನೆ ಇದು ವಿಡಿಯೋ ಅಲ್ಲಿ ಜಾಯಿನ್ ಆಗಿದ್ದೆ ಮೇಡಮ್. ಅದು ಮೊಣಕಾಲ್ ನೋವಿತ್ತು, ಅದನ್ನ ಕೇಳಿದ್ದೆ. ಬಟ್ ಅದು ಕಲರ್ ಯಾವ್ದು ಹೇಳಿದ್ರೆ ಅಂತ ನನ್ಗೆ ಅಷ್ಟು ಗೊತ್ತಾಗಿಲ್ಲ ಮೇಡಮ್. ಇದು ಮೊಣಕಾಲ್ ಕಟ್ ಸೌಂಡ್ ಬರುತ್ತಾ? ಹಂಗೆ ನೋವಿದ್ಯಾ? ಇಲ್ಲ ಮೇಡಮ್, ಫುಲ್ ಅದು ಸ್ಮೆಲ್ಲಿಂಗ್ ಆಗಿದೆ ಮೇಡಮ್. ಸ್ವಲ್ಪ ಜಾರಿ ಬಿದ್ದಿದ್ದು ಸ್ಮೆಲ್ಲಿಂಗ್ ಆಗಿದೆ. 2 months ಆಯ್ತು ಈಗ. ತುಂಬಾ ಬಾವು ಬಂದಿದೆ, ಜಾಸ್ತಿ ಪೇನ್ ಇದೆ ಮೇಡಮ್. ಅದು ಹೇಳ್ತೀನಿ ನಿಮ್ಗೆ. ಸ್ವೆಲ್ಲಿಂಗ್ ಅಂದ್ರಲ್ಲಿ ಜಲತತ್ವ ಜಾಸ್ತಿ ಇರುತ್ತೆ, ಅಂದ್ರೆ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅಲ್ಲಿ ವಿಂಡ್ ಕ್ರಿಯೇಟ್ ಮಾಡ್ಬೇಕು. ಕಲರ್ ನ್ಯೂಮರಾಲಜಿಯಲ್ಲಿ ಡಾರ್ಕ್ ಬ್ಲೂ ಕಲರ್. ನಮ್ಮ ಎಡಗೈ ಮಧ್ಯದ ಬೆರಳು, ಉಂಗುರದ ಬೆರಳು, ಸೆಕೆಂಡ್ ಜಾಯಿಂಟ್ ಗೆ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ನಂಬರ್ 2 ಅಂತ ಬರಿಬೇಕು. ಇಲ್ಲಿ ನೋಡಿ, ಈ ರೀತಿ ಡಾರ್ಕ್ ಬ್ಲೂ ಕಲರ್ ಇಂದ ನಂಬರ್ 2 ಅಂತ ಬರ್ದ್ಬಿಡಿ. ಇಲ್ಲಿ ಎಡಗೈ ಮಧ್ಯದ ಬೆರಳು, ಉಂಗುರದ ಬೆರಳಿಗೆ ಬರಿಬೇಕು. ಡೇ ಟೈಮ್ ಅಲ್ಲಿ ಅಷ್ಟೇ ಬರಿಬೇಕು, ನೈಟ್ ಬರಿಬಾರ್ದು. ಓಕೆ ಮೇಡಮ್. 5 ರಿಂದ 6 ಅದು ಮೆಂತೆಕಾಳದ್ ಹೇಳಿದ್ರಲ್ಲ ಮೇಡಮ್, ಅದನ್ನ ಹೇಳಿ. ಅದನ್ನ ನೈಟ್ ಹಾಕೊಂಡ್ ಮಲ್ಕೋಬೇಕು. ಇಲ್ಲಿ ನೋಡಿ, ಈ ರೀತಿ. ರಾತ್ರಿ ಮಾತ್ರ ಹಾಕಿ, ಹೀಗೆ 8 hours ಹಾಕ್ಬೇಕು. ಹಿಂಗ್ 2 ಬೆರಳಿಗೆ ಹಾಕ್ಬೇಕಲ್ಲ? 2 ಬೆರಳಿಗೂ ಹಾಕಿ, ಇಲ್ಲೊಂದು ಹಾಕಿ ಹಿಂಗೆ. ಈ ರೀತಿ ಮಾಡಿ. ಕಾಲಲ್ಲಿ ಕೇತ್ರಿ ಅಂತ ಒಂದು ಪಾಯಿಂಟ್ ಬರುತ್ತೆ, ಅದ್ 20 ಸರಿ ಒತ್ತಿ. ನಿಮ್ಗೆ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ ಕೇತ್ರಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ, ನಾ ಬೆರಳು ಇಟ್ಟಿದೆ ನೋಡಿ, ಇದ್ರ ಹತ್ರ, ಹಿಂಬಡಿ ಹತ್ರ ಒಳಭಾಗದಲ್ಲಿ ಬರುತ್ತೆ. ಇಲ್ಲಿ ಒಳಭಾಗದಲ್ಲಿ ಬರುತ್ತೆ. ಒಳಗಡೆ 20 ಸರಿ ಒತ್ತಬೇಕು. ಒಂದ್ ಕಾಲಲ್ಲಿ 20 ಸರಿ, ಇನ್ನೊಂದ್ ಕಾಲಲ್ಲಿ 20 ಸರಿ ಒತ್ತಿ. ವಾರದಲ್ಲಿ 2 ದಿನ ಒತ್ತಬೇಕು. ಎಷ್ಟು ಮಂತ್ ಮಾಡ್ಲಿ ಮೇಡಮ್? ಎಷ್ಟು ಮಂತ್ ಮಾಡ್ಬೇಕ್ರಿ? 2 months. 2 months ಮಾಡಿ, ಸರಿ ಹೋಗುತ್ತೆ. ಆಮೇಲೆ ಫೀಡ್ಬ್ಯಾಕ್ ಹೇಳಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ರೋಹಿಣಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್ ನನ್ ಮಗಳಿಗೆ 8 years. ತೊಡೆ ಮುಂಭಾಗದಲ್ಲಿ ಚಿಕ್ಕ ರೆಡ್ ಡಾಟ್ ತರ ಆಗುತ್ತೆ ಮೇಡಮ್. ತುಂಬಾ ಕೆರ್ತಾ ಇದೆಯಾ? ಕಡ್ತಾ ಏನಿಲ್ಲ ಮೇಡಮ್, ಡಾಟ್ ಚುಕ್ಕಿ ತರ ಒಂಥರ ಪಿಂಪಲ್ಸ್ ಸಣ್ಣ ಬರುತ್ತೆ ಮೇಡಮ್. ಕಡ್ತಾ ಏನಿಲ್ಲ, ಬರೀ ರೆಡ್ ಕಲರ್ ಇದೆಯಾ?
ಕಂದ ಅದು ಕಡ್ತಾ ಬರುತ್ತಾ? ಇಲ್ಲ ಮೇಡಮ್, ಅದು ಕಡ್ತಾ ಏನು ಬರಲ್ಲ. ಕಲರ್ ಯಾವ್ದಿದೆ? ರೆಡ್ ಕಲರ್ ಇದೆ ಮೇಡಮ್, ಬ್ಲಾಕ್ ರೆಡ್ ಮಿಕ್ಸ್. ಹೀಟ್ ಸಿಂಪ್ಟಮ್ ಏನಾರ ಇದೆಯಾ? ಮೇಡಮ್ ಓವರ್ ಹೀಟ್ ಮೇಡಮ್ ಅವಳಿಗೆ. ಅದೇ ಹೀಟ್ ಇಂದ ರೆಡ್ ಕಲರ್ ಅಂದ್ರೆ ಹೀಟ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇದು ಡಾರ್ಕ್ ಬ್ಲೂ ಕಲರ್, ಡಾರ್ಕ್ ಗ್ರೀನ್ ಕಲರ್ ಸ್ಕೆಚ್ ಪೆನ್ ಇಂದ ಇಲ್ಲಿ ನಂಬರ್ 4 ಅಂತ ಬರಿಬೇಕು ಸ್ಟಮಕ್ ರಿಫ್ಲೆಕ್ಸ್ ಗೆ. ಎರಡು ಕೈಯಲ್ಲೂ ನಂಬರ್ 4 ಅಂತ ಬರಿಬೇಕು ಇಲ್ಲಿ. ಅದೇ ಮೇಡಮ್, ಅದು ಸ್ಟಮಕ್ ಮೆರಿಡಿಯನ್ ಅಂದ್ಬಿಟ್ಟು ನಾನು ಇಲ್ಲಿ ಸ್ಟಮಕ್ ಇದಕ್ಕೆ ಡಾರ್ಕ್ ಗ್ರೀನ್ ಕಲರ್ ಹಾಕ್ತಾ ಇದ್ದೆ. ಇಲ್ಲ ಹಾಕಿ, ರಿಫ್ಲೆಕ್ಸ್ ಹಾಕಿ. ರಿಫ್ಲೆಕ್ಸ್ ಹಾಕ್ಬೇಕು. ರಿಫ್ಲೆಕ್ಸ್ ಹಾಕಿ, ಆಮೇಲೆ ಎರಡು ಕಿರುಬೆರಳು ಸೆಕೆಂಡ್ ಜಾಯಿಂಟ್ ಗೆ ರೆಡ್ ಕಲರ್ ಸರ್ಕಲ್ ಹಾಕಿ ಇಲ್ಲಿ. ಓಕೆ ಇಲ್ಲಿ ಓಕೆ ಮೇಡಮ್. ಡೇ ಟೈಮ್ ಅಲ್ಲಿ ಹಾಕಿ 4 ರಿಂದ 5 ಗಂಟೆಗಳ ಕಾಲ ಹಾಕ್ಬೇಕು. ಓಕೆ ಇಷ್ಟ ಮಾಡಿ ಸರಿ ಮೇಡಮ್. ಹೋಗುತ್ತೆ. ಮೇಡಮ್ ಸಡನ್ ವೆಯ್ಟ್ ಲಾಸ್ ಆಗ್ತಾ ಇದೆ ಅಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಮೇಡಮ್? ಈಗ ನಿಮ್ಗ ಹೌದು ಮೇಡಮ್. ಅದೇ ಹೋಲ್ಡಿಂಗ್ ಇರಲ್ಲ, ಇಲ್ಲಿ ಸ್ಪ್ಲೀನ್ ಜಾಯಿಂಟ್ ಯೆಲ್ಲೋ ಕಲರ್ ಹಾಕಿ. ಎಲ್ಲೋ. ಓಕೆ ಸ್ಟಮಕ್ ಗೂ ಯೆಲ್ಲೋ ಹಾಕಿ. ಮೇಡಮ್ 5 ನಂಬರ್ ಎಲ್ಲೋ ಹಾಕೊಂಡಿದ್ದೀನಿ ಸ್ಕ್ರೀನ್, ಅದು ಇರ್ಲಾ ಮೇಡಮ್? ಇಲ್ಲ ಹಾಕಿ, ಸ್ಟಮಕ್ ರಿಫ್ಲೆಕ್ಸ್ ಗೆ 5 ಯೆಲ್ಲೋ ಹಾಕಿ. ಓಕೆ ಮೇಡಮ್. ಇಷ್ಟ ಮಾಡಿ ಆಗುತ್ತೆ. ಮತ್ ಫುಡ್ ಅಲ್ಲಿ ಸ್ವಲ್ಪ ಯೆಲ್ಲೋ ಕಲರ್ ಫುಡ್ ನ ಉಪಯೋಗಿಸ್ಬೇಕು. ಇದು ಕುಂಬಳಕಾಯಿ ಎಲ್ಲ ನಾವು ತಿನ್ಬೇಕು, ಹೋಲ್ಡಿಂಗ್ ಆಗುತ್ತೆ ಅಂದ್ರೆ. ಓಕೆ ಮೇಡಮ್. ಸರಿ, ಓಕೆ. ಥ್ಯಾಂಕ್ ಯು.